ಮದುವೆ ಮನೆಯಲ್ಲಿ 1 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿದೆ. ಬೆಂಗಳೂರಿನ ಅವಲಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಂತಹ ಕಳ್ಳತನ ಇದು. 1 ಕೋಟಿ ಮೌಲ್ಯದ ಚಿನ್ನಾಭರಣ ಕಳುವಾಗಿರೋದು. ಎಸ್ಟಿಪಿ ಪ್ಯಾಲೇಸ್ ಚೌಟ್ರಿಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ. ಮದುವೆಗೆ ಅಂತ ಬಂದಂತವರು ತೆಗೆದುಕೊಂಡು ಬಂದಂತಹ ಆಭರಣ ಇದು. 1 ಕೋಟಿ ರೂಪಾಯಿ ಮೌಲ್ಯದ ಆಭರಣ. ಅಮೆರಿಕದಲ್ಲಿ ವೈದ್ಯ ಆಗಿರುವಂತಹ ಶ್ರೀದೇವಿ ಅವರ ಆಭರಣ ಕಳ್ಳತನ ಆಗಿರೋದು. ಸುಮಾರು 750 ಗ್ರಾಂ ತೂಕ ಚಿನ್ನಾಭರಣ ಕಳ್ಳತನ ಆಗಿರೋದು. 750 ಗ್ರಾಂ. ಪರಿಚಿತರಿಂದಲೇ ಕಳುವು ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಅಮೆರಿಕದಿಂದ ಅಕ್ಕನ ಮಗನ ಮದುವೆಗೆ ಇದೇ 22ನೇ ತಾರೀಕು ಕಲ್ಯಾಣ ಮಂಟಪಕ್ಕೆ ಬಂದಿದ್ರು. ರಿಸೆಪ್ಷನ್ಗೆ ಬಂದಿದ್ರು ವೈದ್ಯೆ. ಎಸ್ಡಿಪಿ ಪ್ಯಾಲೇಸ್ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಇದೇ ಚೌಟ್ರಿಯಲ್ಲಿ ಮದುವೆ ನಡೀತಾ ಇತ್ತು. ಕೆಲವೊಂದು ಒಡವೆ ಧರಿಸಿ ರಿಸೆಪ್ಷನ್ಗೆ ಹೋಗಿದ್ರು. ತಮ್ಮ ರೂಮ್ನ ಕೀ ಲಾಕ್ ಮಾಡಿ ಹೋಗಿದ್ರು. ನಂತರ ರಿಸೆಪ್ಷನ್ ಮುಗಿಸಿ ಮತ್ತೆ 10:00ವರೆಗೆ ರೂಮ್ಗೆ ವಾಪಸ್ ಆಗ್ತಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಈ ಸಂದರ್ಭದಲ್ಲಿ ಚಿನ್ನಾಭರಣ ಕಳವು ಆಗಿರೋದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಸದ್ಯಕ್ಕೆ ಈ 1 ಕೋಟಿ ಚಿನ್ನಾಭರಣ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೆಲಸದಾಕೆ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹೇಳಿ ಕೇಳಿ ಅದು ಮದುವೆ ಮನೆ, ಸಾವಿರಾರು ಜನ ಓಡಾಡ್ತಾ ಇರುವಂತದ್ದು. ಬಟ್ ಆ ರೂಮನ್ನು ಅವರು ಲಾಕ್ ಮಾಡ್ಕೊಂಡು ಹೋಗಿದ್ರು ಅನ್ನುವಂಥ ವಿಚಾರ. ಸೊ ಹಾಗಾಗಿ ಯಾವ ಆಂಗಲ್ ನಲ್ಲಿ ತನಿಖೆ ನಡೀತಾ ಇದೆ, ಏನಾದ್ರೂ ಕುರುಹುಗಳು ಸಿಕ್ಕಿದೆ ಅಂತ ಪೊಲೀಸರಿಗೆ ಈ ಬಗ್ಗೆ? ಅರುಣ್, ಈಗಾಗಲೇ ಹಾವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತೆ ಅವರೇ ಹೇಳಿಕೆ ದೂರು ಕೊಟ್ಟಿರುವಂತೆ ಕೆಲಸದಾಕೆ ಮೇಲೆ ಒಂದು ಅನುಮಾನ ಇದೆ ಅಂತೇಳಿ ಒಂದು ಏನು ದೂರನ್ನು ಕೂಡ ಕೊಟ್ಟಿರುತ್ತದೆ. ಆದ್ರಿಂದ ಈಗ ಪೊಲೀಸರು ಕೂಡ ಆ ಒಂದು ಮದುವೆಯಲ್ಲಿ ಭಾಗಿಯಾಗಿದ್ದವರು ಮತ್ತೆ ಆ ಒಂದು ಸರೌಂಡಿಂಗ್ ಅಲ್ಲಿ ಯಾರ್ಯಾರು ಓಡಾಡ್ತಾ ಇದ್ರು ಅಂತವರನ್ನ ಸಿಸಿಟಿವಿ ಫುಟೇಜ್ಗಳ ಮುಖಾಂತರ ಪರಿಶೀಲನೆ ಮಾಡಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಮದುವೆ ಮಂಟಪದಲ್ಲಿದ್ದಂತ ಏನು ಸಿಸಿಟಿವಿ ಫುಟೇಜ್ ಏನಿದೆ ಅದನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದು ಪ್ರತಿಯೊಂದು ಫುಟೇಜ್ ಅನ್ನು ಕೂಡ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು. ರಾತ್ರಿ 7 ಗಂಟೆಯಿಂದ 10 ಗಂಟೆ ಸಮಯ ಏನಿದೆ ಈ ಒಂದು ಅವಧಿಯಲ್ಲಿ ಆ ಒಂದು ರೂಮ್ ಕಡೆ ಯಾರ್ಯಾರು ಓಡಾಡಿದ್ರು ಮತ್ತೆ ಅಲ್ಲಿದ್ದಂತ ಒಂದು ವ್ಯಕ್ತಿಗಳಿರ್ಬೋದು ಅವರ ಎಲ್ಲ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅವರನ್ನ ಕರೆಸಿ ಹೇಳಿಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಅಮೆರಿಕ ಮೂಲದ ವೈದ್ಯ ಶ್ರೀದೇವಿ ಎಂಬುವರಿಗೆ ಸೇರಿದಂತ ಈ ಒಂದು ಚಿನ್ನಾಭರಣ ಸುಮಾರು 715 ಗ್ರಾಂ ಚಿನ್ನಾಭರಣವನ್ನ ಈಗ ಅಲ್ಲಿ ಕಳ್ಳತನ ಮಾಡಲಾಗಿದೆ ಅಂತೇಳಿ ಈಗ ಒಂದು ದೂರು ಕೂಡ ಕೊಟ್ಟಿದ್ದಾರೆ. ಇದರ ಮೌಲ್ಯ ಸುಮಾರು 1 ಕೋಟಿ ಅಂತೇಳಿ ಈಗ ಗೊತ್ತಾಗಿರುವಂತದ್ದು. ಸದ್ಯ ಕುಟುಂಬದವರು ಮತ್ತೆ ಮದುವೆ ಮನೆಗೆ ಬಂದಂತ ವ್ಯಕ್ತಿಗಳನ್ನ ಈಗ ಏನು ಒಬ್ಬೊಬ್ಬರನ್ನ ಕರೆಸಿ ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ವೈದ್ಯ ಶ್ರೀದೇವಿ ಅವರು ಕೂಡ ದೂರನ್ನ ಕೊಟ್ಟು ಈಗ ವಾಪಸ್ ಅವರು ಅಮೆರಿಕಕ್ಕೆ ಕೂಡ ತೆರಳಿದ್ದಾರೆ. ಇದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮಾಡಿ ಆ ಒಂದು ಕಳ್ಳತನ ಆಗಿರುವಂತಹ ಚಿನ್ನಾಭರಣ ಏನಿದೆ ಅದನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಏನು ಮನೆ ಕೆಲಸದವರು ಸೇರಿದಂತೆ ಬೇರೆ ಕೆಲವು ವ್ಯಕ್ತಿಗಳ ಮೇಲೆ ಒಂದು ಅನುಮಾನ ಕೂಡ ವ್ಯಕ್ತಪಡಿಸಿ ಈಗ ದೂರು ಕೂಡ ಕೊಟ್ಟಿರೋದ್ರಿಂದ ಅಂತ ವ್ಯಕ್ತಿಗಳನ್ನ ಪತ್ತೆ ಮಾಡಿ ತನಿಖೆ ಮಾಡುವಂತ ಕೆಲಸವನ್ನ ಈಗ ಅವಲಹಳ್ಳಿ ಪೊಲೀಸರು ಮಾಡ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.